ಹೆಲೋ ವೀಕ್ಷಕರೇ, ಲೇಡೀಸ್ ದುನಿಯಾ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದು ನೋಡ್ರಿ ಫುಲ್ ಥೀಮ್ ಆಗಿರೋಂಥ ಫೋಟೋಶೂಟ್ ಮಾಡೋಕೆ ನಾ ಈ ಥರ ಮಾಡ್ಕೊಂಡು ಬೆಳೆದಿದ್ದೀನಿ. ಆಮೇಲೆ ಇದೆಲ್ಲ ಮೊದಲಿಂದ ವ್ಲಾಗ್ಸ್ಗಳು ಏನದಾವಲ್ಲ, ಹಿಂದಿನ ದಿವಸದಿಲ್ಲದಲ್ಲ ವೀಡಿಯೋಸ್ನ ಈ ಥರ ವ್ಲಾಗ್ಸ್ ಮಾಡೀನಿ. ನೋಡ್ರಿ ಭಾಳ ಚಂದ ಅದಾವೆ. ಆಮೇಲೆ ನೆಕ್ಸ್ಟ್ ಫೋಟೋಶೂಟ್ ವೀಡಿಯೋನು ಐತಿ. ನೋಡ್ರಿ ಎಷ್ಟು ಚಂದ ನಗಕತ್ತಾನ, ಆಟ ಆಡಕತ್ತಾನ. ಅವ್ರ ಪಪ್ಪ ನಗ್ಸಾತಾರ, ಅಂದ್ರೆ ಮಾತಾಡ್ಸಕತ್ತಾರ, ಈ ಥರ ರಿಯಾಕ್ಷನ್ ಕೊಡಕತ್ತಾನ. ಆಮೇಲೆ ಈಕಿ ಶ್ರವ್ ನೋಡ್ರಿ ಕರ್ಬರಿ, ಮತ್ತು ಆಮೇಲೆ ಫುಲ್ ಭಾರಿ ಮಸ್ತಂಗೆ ಆಟ ಆಡ್ಕೊತ ಕುಂತಿರ್ತಾಳೆ. ಒಮ್ಮೊಮ್ಮೆ ಬ್ಲಾಗ್ಸ್ ಈ ಥರ ಟ್ರೈನ್ ಮಾಡ್ತಾಳೆ, ಬಿಲ್ಡಿಂಗ್ ಮಾಡ್ತಾಳೆ, ಈ ಥರ ತಂದೆ ಏನೇನರ ಕ್ರಿಯೇಟಿವಿಟಿ ಮಾಡಿಕೊಂಡು ಅದನ್ನು ಮಾಡ್ತಿರ್ತಿರ್ತಾಳೆ. ಮತ್ತು ಆಮೇಲೆ ಇದು ಈ ಥರ ಮಾಡ್ಕೊತ ಕೊಟ್ಬಿಡಬೇಕು. ಆಮೇಲೆ ನಾವು ನೋಡ್ಕೊತ ಇರಬೇಕು, ಅಂದ್ರೆ ಅವ್ರಿಗೆ ಇನ್ನೂ ಸ್ವಲ್ಪ ಹೆಲ್ಪ್ ಆಕೈತಿ ಮಾಡಬೇಕು ಅಂಥೇಳಿ. ಬರೀ ನಾವೇ ನಮ್ದ್ರೊಳಗೆ ಕುಂದಿರಬಾರ್ದು. ಅವ್ರಿಗೆ ನೋಡ್ಕೊತ ಕುಂತೀವಿ ಇನ್ನೂ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ತಾವು ಫುಲ್ ಹೊರಪ್ಲೇ ಮಾಡ್ತಾರೆ. ಇದರಿಂದ ಐ ಮತ್ತು ಹ್ಯಾಂಡ್ ಕೋಆರ್ಡಿನೇಷನ್ ಡೆವಲಪ್ಮೆಂಟ್ ಆಕೈತಿ, ಮೆಮೊರಿ ಡೆವಲಪ್ಮೆಂಟ್ ಆಕೈತಿ, ಆಮೇಲೆ ಮೆಮೊರಿ ಬೂಸ್ಟ್ ಆಗ್ತೈತಿ ಕ್ಲಿಯರ್ಲಿ ಹೇಳ್ಬೇಕಂತಂದ್ರೆ. ಆಮೇಲೆ ಅದಾಯಿತು. ಮತ್ತು ನೆಕ್ಸ್ಟ್ ಡೇಗೆ ಇಲ್ಲಿ ನೋಡ್ರಿ ಈ ಥರ ಪ್ಲ್ಯಾಂಟ್ಸಿಗೆ ನೀರು ಹಾಕಕ್ಕೆ ಆಕಿಗೆ ಭಾಳ ಸೇರ್ತೈತಿ. ಈ ಥರ ಹಾಕ್ತಿರ್ತಿರ್ತಾಳೆ ನೋಡ್ರಿ. ನೀ ಹೆಂಗೆ ಹಾಕ್ತಿ ಹೆಂಗೆ ಹಾಕ್ಲೆ. ಅಲ್ಲೊಂದು ಡ್ರಾಪ್ ಬಿತ್ತು. ಹಾಂ ಚಿನಿ ನೀನು ವಾವ್ ಚಿನಿ, ವಾವ್ ನೈಸ್ ಬ್ರೀಸ್ ಹೌದಿಲ್ಲ, ನೈಸ್ ಬ್ರೀಸ್. ಅಪ್ಪಿ ನಿನಗೆ ಪ್ಲ್ಯಾಂಟ್ಸಿಗೆ ನೀರು ಹಾಕಕ್ಕೆ ಸೇರ್ತೈತೇನು? ಭಾಳ ಸೇರ್ತೈತಿ. ಅದೆಲ್ಲ ಆಯಿತು. ಈಗ ರಾತ್ರಿ ಆಗಿತ್ತು, ನಾನು ಹಾಲು ಕುಡಿಯಕತ್ತೀನಿ. ಮದರ್ಸ್ ಹಾರ್ಲಿಕ್ಸ್ ಪ್ಲಸ್ ಇದು ಇನ್ನೊಂದು ಪ್ಯಾಕ್ ಓಪನ್ ಮಾಡತ್ತೀನಿ. ಸೊ ಹಾಗೆ ಜಸ್ಟ್ ತೋರಿಸ್ತಾ ಇದ್ದೀನಿ. ಇದನ್ನೇ ಕುಡಿತಾ ಇರ್ತೀನಿ. ನಾನು ಪ್ರೆಗ್ನೆಂಟ್ ಇದ್ದಾಗೂ ಇದನ್ನೇ ಕುಡಿತಾ ಇದ್ದೆ, ಈಗೂ ಕೂಡ ಕಂಟಿನ್ಯೂ ಮಾಡಿದ್ದೀನಿ. ತುಂಬ ಒಳ್ಳೆಯದು. 529 ರುಪೀಸ್. ಇದಕ್ಕೆ ಎಷ್ಟಂತಂದ್ರೆ ಒಂದು 500 ಗ್ರಾಮ್ಸ್ ಇರ್ತೈತಿ. ಮತ್ತು ಆಮೇಲೆ ತುಂಬ ಇದರೊಳಗೆಲ್ಲ ಜಾಸ್ತಿ ಎಲ್ಲ ಏನೇನು ಕಂಟೆಂಟ್ಸ್ ಅದಾವೆ ನಾ ಕಂಪ್ಲೀಟಾಗಿ ಒಂದು ವಿಡಿಯೋ ಮಾಡೀನಿ ಆಲ್ರೆಡಿ, ಅದನ್ನು ಚೆಕ್ ಮಾಡ್ಕೊರಿ. ಭಾಳ ಚಲೋ ಐತಿ ಇದು. ಮತ್ತು ಆಮೇಲೆ ಇದ್ರೊಳಗೆ ಶುಗರ್ ಕೂಡ ಏನೂ ಇರೋದಿಲ್ಲ, ನಿಮಗೆ ಎಕ್ಸ್ಟ್ರಾ ಬೇಕಂದ್ರೆ ಹಾಕೋಬೋದು. ಸೊ ಅದಕ್ಕಾಗಿಯೇ ಇದು ಮಾಡಿದ್ದಾರೆ ಈ ಥರದ್ದು. ಆಮೇಲೆ ಯೂಶ್ವಲಿ ಪ್ರೆಗ್ನೆಂಟ್ ಇದ್ದಾಗ ಶುಗರ್ ಎಲ್ಲ ಅವಾಯ್ಡ್ ಮಾಡು ಅಂತ ಹೇಳ್ತಾರಲ್ಲ, ಆಫ್ಟರ್ ಇದು ಇದ್ದಾಗ ಸ್ವಲ್ಪ ತಿಂದ್ರೆ ನಡಿತೈತಿ. ಬಟ್ ಪ್ರೆಗ್ನೆಂಟ್ ಇದ್ದಾಗ ಮೀನು ತಿನ್ನಬಾರ್ದಲ್ಲ ಜಾಸ್ತಿ. ಸೊ ಆ ಟೈಮ್ದಲ್ಲಿ ಇದು ಯಾರು ಬೇಕಾದರೂ ಇದನ್ನು ತೊಗೋಬೋದು. ಈ ಥರ ಸ್ಕೂಪ್ ಕೂಡ ಕೊಟ್ಟಿರ್ತಾರೆ, ಅದನ್ನು ಹಾಲು ಹಾಕ್ಕೊಂಡು ಕುಡಿಯಾಕತ್ತೀನಿ. ಇದಾಯಿತು. ಕುಡಿದ ನಂತರ ನಾವು ಹೊರಗೆ ಹೋಗಿದ್ದೀವಿ. ಅದ್ರದ್ದೊಂದು ಸ್ವಲ್ಪ ಇದು ಕ್ಲಿಪ್ಸ್ ನೋಡಿಬಿಡ್ರಿ. ಸ್ವಲ್ಪ ಐತಿ ಆ್ಯಕ್ಚುಲಿ. ಶ್ರವ್ಯ ಅದಲ್ಲ, ಇನ್ನೂ ತಿನ್ನಲಾಗಿದ್ಲು, ಎಲ್ಲ ಜಗ್ಗಾಡಕತ್ತಿದ್ಲು. ಪಾಪ ನೋಡಿ ಅಷ್ಟು ಕ್ಯೂಟ್ ಆಟಾಡತ್ತಿತ್ತು. ಇದನ್ನು ವೀಡಿಯೋ ಮಾಡತ್ತಿದ್ದೆ, ಆಮೇಲೆ ಇಸ್ಕೊಂಡ್ಬಿಟ್ಲು ಸ್ವಲ್ಪ ತೊಗೊನೆ. ಮೊಬೈಲ್ ಶ್ರಾವ್ಯ ಕಡೆ ಇತ್ತು, ಸೊ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇದೆಲ್ಲ ಕ್ರಿಸ್ಪಿ ಕಾರ್ನ್ ತೊಗೊಂಡಿದ್ದೀವಿ. ಆಮೇಲೆ ಬಾಕಿದೆಲ್ಲ ಊಟ ಕೂಡ ಡಿನ್ನರ್ ಮಾಡ್ಕೊಂಡು ಬಂದೀವಿ. ಆಮೇಲೆ ಮಾಮಾ ಅರ್ತ್ ಎಲೋ ಅಶ್ವಗಂಧ ಜೆಲ್ ಏನೈತಲ್ಲ, ಮಾಮಾ ಅರ್ಥದ ಬ್ರ್ಯಾಂಡದು ನಾನು ತರಿಸಿದ್ದೀನಿ. ಫಸ್ಟ್ನೇದು ಇದು ನಂದು ಮಾಮಾ ಅರ್ಥದ ಏನೇ ಪ್ರಾಡಕ್ಟ್ ಅಂತಂದ್ರೆ. ಶ್ರಾವ್ಯಾಗ ನಾವು ಯೂಶ್ವಲಿ ಮಾಮಾ ಅರ್ಥದ ಬಾಡಿ ಲೋಷನ್ ಯೂಸ್ ಮಾಡೀವಿ, ಅದು ಚಲೋ ಐತಿ. ಬಟ್ ನಾ ಯೂಸ್ ಮಾಡೋದು ಇದು ಫಸ್ಟ್ನೇ ಟೈಮ್ ಮಾಮಾ ಅರ್ಥದ ಏನೇ ಪ್ರಾಡಕ್ಟ್ ಇದ್ರೂ. ಸೊ ಇದ್ರದ್ದು ಒಂದು 15-20 ಡೇಸ್ ಆಗಾನ ಇದ್ರದ್ದು ಕಂಪ್ಲೀಟ್ ರಿವ್ಯೂ ವಿಡಿಯೋ ಹೇಳ್ತೀನಿ, ಹೇಗೈತಿ ಅಂಥೇಳಿ ಸ್ವಲ್ಪ ಯೂಸ್ ಮಾಡಿ ಕೂಡ ಹೇಳ್ತೀನಿ. ಆಮೇಲೆ ಇದು ನೆಕ್ಸ್ಟ್ ಈಗ ಫೋಟೋ ಶೂಟದ್ದು ಎಲ್ಲ ಬಂತು ನೋಡ್ರಿ. ಏನೇನು ಬೇಕು ಅದೆಲ್ಲ ಸಾಮಾನು ಒಂದು ದೊಡ್ಡದೊಂದು ಬಾಕ್ಸ್ ಒಳಗೆ ಹಾಕ್ಕೊಂಡು ತೊಗೊಂಡು ಬಂದೀನಿ. ಈ ಥರ ಸ್ವಲ್ಪ ಸೆಟಪ್ ಮಾಡಿಕೊಂಡೆ ಇಲ್ಲಿ ಹಾಸ್ಕೊಂಡು. ಇದ್ರೊಳಗೆ ಏನೇನು ಅದಾವೆ ಟ್ರ್ಯಾಕ್ಟರ್, ಡಕ್, ಆಮೇಲೆ ಅದು ಹುಲ್ಲು ಬೇಕಾಗ್ತೈತೆ, ಅದು ಏನೇನು ಒಟ್ಟು ಸಿಗ್ತಾವೆ ನಮ್ಮ ಕಡೆ ಏನೇನು ಮನೆಯೋಗಿ ಅದಾವೆ ಎಲ್ಲ ಕಲೆಕ್ಟ್ ಮಾಡಿ ನೋಡಿಕೊಂಡು ತೊಗೊಂಡು ಬಂದು ಇಲ್ಲಿ ಹಾಕ್ಕೊಳಕ್ಕೆ ಇದು ಮಾಡಾಕತ್ತೀನಿ. ಕಾರುಗಳದೆಲ್ಲ ಸ್ವಲ್ಪ ತೊಗೊಂಡಿನಿ, ಗಾಡಿ ಟೈಪ್ ಅದಿರ್ತಾವೆ ಅದೆಲ್ಲ. ಸೊ ಇಷ್ಟಾದ ನಂತರ ಇದನ್ನೆಲ್ಲ ಸೆಟಪ್ ಮಾಡ್ಕೊತೀನಿ, ತೋರಿಸ್ತೀನಿ ಯಾವ ಥರ ಮಾಡ್ಕೊಂಡೆ ಅಂತ ಹೇಳಿ. ಪಾಪು ನೋಡ್ರಿ ಫುಲ್ ಕ್ಯೂಟಂಗೆ ಆಟ ಆಡತೈತಿ. ಮತ್ತು ಅವಾಗ ಸಮಾಧಾನ ಇದ್ದಾಗೆ ಬಡ ಬಡ ಎಲ್ಲ ಸೆಟಪ್ ಮಾಡ್ಕೋಬೇಕು. ಮತ್ತು ಆಮೇಲೆ ಫುಲ್ ಹ್ಯಾಪಿ ಮೂಡ್ ಒಳಗಿದ್ದಾಗೆ ಫೋಟೋಶೂಟ್ ಮಾಡಬೇಕು. ಹುಲ್ಲು ಇಟ್ಕೊಂಡೆ ಈಗ. ಒಟ್ಟು ಏನೇನು ಅನ್ನಿಸ್ತಾವೆ ಈ ಥರ ಹಿಂಗೆ ಮಾಡಿಟ್ಟಿನಿ. ಅಲ್ಲಿ ಏನರ ಒಂದು ಸ್ವಲ್ಪ ಕಾಳು ದಿನಸ ಇದು ಅದು ಹಾಕೋನು ಈ ಥರ ಮಾಡಿಟ್ಟಿನಿ. ಡಕ್ ಅದಾವು ಅಂತ ಹೇಳಿ ಅಂದಂಗೆ ಇನ್ನೂ ಒಂದು ಫುಲ್ ಇಂಪಾರ್ಟೆಂಟ್ ವಸ್ತು ತರ್ತೀನಿ ಸದ ನೋಡ್ರಿ. ನೋಡ್ರಿ ಇದು ಹೇಗಾಗೈತಿ. ಫುಲ್ 6 ಮಂತ್ಸ್ ಅಂತ ಹೇಳಿ ಈ ಥರ ಮಾಡೀನಿ ನಾನು. ನೋಡ್ರಿ ಎಷ್ಟು ಮಸ್ತಾಗೈತಿ. ಮೆಂತ್ಯದಿಂದ ಹಿಂಗೆ ಈ ಥರ ಮಾಡೀನಿ. ಒಂದು 10-15 ದಿವಸ ಆಗಿತ್ತು, ಅಷ್ಟರೊಳಗೆ ಇಷ್ಟು ಚೆಂದಂಗೆ ಬೆಳೆದೈತಿ.
ಪಾಪುಗೂ ತಂದು ಮಲಗಿಸಿದೆ. ತಲೆ ಮೇಲೆ ಈ ಥರ ಒಂದು ಸ್ವಲ್ಪ ಹಿಂಗೆ ಅರ್ಬಿ ಏನು ನೆಪ್ಕಿನ್ ಟೈಪ್ ಇರ್ತೈತಲ್ಲ ಈ ಥರ ಮಡಿಚಿಟ್ಟಿನಿ. ಫಾರ್ಮರ್ ಥೀಮ್ ಆಗಿ ಫೋಟೋಶೂಟ್ ಮಾಡಿದ್ದೀನಿ. ಅಲ್ಲಿ 6 ಮಂತ್ಸ್ ಆಯಿತು ಅದು ಬೆಳೆದಿರೋದ್ರಿಂದ ಹಂಗೆ ಆ ಥರ 6 ಮಂತ್ಸ್ ಸ್ವಲ್ಪ ಹುಲ್ಲು, ಆಮೇಲೆ ಟ್ರ್ಯಾಕ್ಟರ್ ಅದ್ರೊಳಗೆ ಸ್ವಲ್ಪ ಈ ಥರ ಜೋಳದ ಕಾಳು ಅಥವಾ ಗೋಧಿ ಕಾಳು ನಿಮ್ಮ ಕಡೆ ಇರ್ತೈತೆ ಅದು, ಕಾರ್ಗಳು, ಗಾಡಿಗಳು, ಡಕ್ಗಳು, ಸ್ವಲ್ಪ ಹುಲ್ಲು ಈ ಥರ ಎಲ್ಲ ಇಟ್ಟು ಮಾಡೀನಿ. ನೋಡಿರಿ ಎಷ್ಟು ಬೆಸ್ಟ್ ಆಗೈತಿ ಅಂತೇಳಿ ರೇಟಿಂಗ್ಸ್ ಕೊಡ್ರಿ. ಮುಂದಿನ ವ್ಲಾಗ್ ಒಳಗೆ ರಕ್ಷಾಬಂಧನ ಸಂಬಂಧ ಶ್ರಾವ್ಯ ಅದಲ್ಲ ಈ ಥರ ಮ್ಯಾರೇಜ್ ಕಾರ್ಡ್ದಿಂದ ಒಂದು ರಕ್ಷಾಬಂಧನ ಗ್ರೀಟಿಂಗ್ ಕಾರ್ಡ್ ಮಾಡತ್ತಾಳ. ಸೊ ಕಂಟಿನ್ಯೂ ಮಾಡಿರಿ ನೋಡೋದೆಲ್ಲ ವ್ಲಾಗ್ಸ್ಗಳು ಮತ್ತು ಫೋಟೋಸ್ ನೋಡಿರಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡ್ರಿ ವಿಡಿಯೋಗೆ. ಮತ್ತು ಸಬ್ಸ್ಕ್ರೈಬ್ ಮಾಡಿರಿ, ಫುಲ್ ಫ್ರೀ ಇರ್ತೈತಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ನಮಸ್ಕಾರ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್ ಬಾಯ್.